ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಮತ್ತು ಮ್ಯಾನ್ಯುವಲ್ ಶಸ್ತ್ರಚಿಕಿತ್ಸೆ ಏನು ವ್ಯತ್ಯಾಸ ಅನ್ನೋದು ಹೇಳ್ತಾ ಇದ್ದೀನಿ. ಒಂದು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಇದು ಯಾಕಂದರೆ ಇದೊಂದು ಪ್ರಶ್ನೆ ಪ್ರತಿಯೊಬ್ಬರು ಕೇಳ್ತಾರೆ ಶಸ್ತ್ರಚಿಕಿತ್ಸೆಗೆ ಹೋಗುವಂಥವ್ರು. ಈ ಮೊಣಕಾಲು ಮರುಜೋಡಣೆ ಅಥವಾ ನೀ ರಿಪ್ಲೇಸ್ಮೆಂಟಲ್ಲಿ ನೋಡಿ ನನ್ನ ಕೈಲಿರುವಂಥ ಒಂದು ಆರ್ಮ್ ನಾನೇ ಇಟ್ಕೊಂಡು ಅದನ್ನ ಚಲಾಯಿಸ್ತಾ ಇದ್ದೀನಿ. ಅದರಲ್ಲಿ ಒಂದು ಮುನ್ಗಡೆ ಸಾ ಅಂತ ಅಥವಾ ಈ ಒಂದು ಗರಗಸದ ಬ್ಲೇಡ್ ಥರ ಇರುತ್ತೆ. ಆ ಬ್ಲೇಡಲ್ಲಿ ಒಂದು ಮೂಳೆಯನ್ನು ನಾವು ಟ್ರಿಮ್ ಮಾಡಬೇಕಾಗುತ್ತೆ. ಎಷ್ಟು ಆ್ಯಂಗಲಲ್ಲಿ ಎಷ್ಟು ಡಿಗ್ರಿನಲ್ಲಿ ನಾವು ಮಾಡಬೇಕು ಅನ್ನೋದನ್ನು ನಾವು ಕಂಪ್ಯೂಟರಲ್ಲಿ ನೋಡಿ ನಾವು ಇಲ್ಲಿ ಸೆಟ್ ಮಾಡಿದ್ಮೇಲೆ ಅದು ಮಾಡ್ತಾ ಇರೋದನ್ನು ನಾವೇ ಮಾಡಬೇಕು. ಅಂದರೆ ಶಸ್ತ್ರಚಿಕಿತ್ಸೆ ನಾವೇ ಮಾಡ್ತಾ ಇರ್ತೀವಿ, ಆದರೆ ನಮಗೆ ಗೈಡ್ ಮಾಡ್ತಾ ಇರೋದು ಆ ರೋಬೋಟಿಕ್ ಆರ್ಮ್. ಆ ಆರ್ಮ್ ಇಟ್ಕೊಂಡು ನಾನು ಎಷ್ಟು ಆ್ಯಂಗಲ್ ಅಂತ ನಾನು ಮೊದಲಿಗೆ ಪ್ಲ್ಯಾನ್ ಮಾಡಿ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಮೂಳೆ ನೀಲಿ ಬಣ್ಣದಲ್ಲಿರುವಂಥ ಮೂಳೆಯನ್ನು ನಾವು ತೆಗಿಬೇಕು. ಟ್ರಿಮ್ ಮಾಡಿದ್ಮೇಲೆ ನಮಗೆ ಬರುವಂಥ ಕೆಳಗಡೆ ಏನು ಉಳಿಯುತ್ತೆ ಅದ್ರ ಮೇಲೆ ನಾವು ಇಂಪ್ಲಾಂಟ್ನ ನಾವು ಕೂರಿಸ್ತೀವಿ. ಇದನ್ನು ನಾವು ನಮ್ಮ ಕೈಯಲ್ಲಿ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಮಾಡಿದ್ರೆ ಅದು ಮ್ಯಾನ್ಯುವಲ್ಲು, ರೋಬೋಟಿಕ್ ಆರ್ಮ್ ಇಟ್ಕೊಂಡು ಮಾಡಿದ್ರೆ ಅದು ರೋಬೋಟಿಕ್ಕು.